ಸ್ನೇಹಿತರೆ, ಯಾವುದೇ ಲಾಭ ಅಥವಾ ಯಾರದೇ ವೈಯಕ್ತಿಕ ಹಿತಚಿಂತನೆ ಇಲ್ಲದ ಇಡೀ ರಾಜ್ಯದಲ್ಲೇ ಅಪರೂಪದ ವಿದ್ಯಾಸಂಸ್ಥೆ ಉಡುಪಿ ಜಿಲ್ಲೆ ಕೋಟಾದ ವಿವೇಕ ವಿದ್ಯಾಸಂಸ್ಥೆ. ಇಂತಹ ವಿದ್ಯಾಸಂಸ್ಥೆಯಲ್ಲಿ 1970ರ ದಶಕದಲ್ಲಿ ಕಾರ್ಕಡ ರಾಮಚಂದ್ರ ಉಡುಪರು ಪ್ರಿನ್ಸಿಪಾಲ್ ಆಗಿದ್ದರು. ಇವರು ಎಷ್ಟು ವಿದ್ಯಾರ್ಥಿ ಅನುರಾಗಿಯಾಗಿದ್ದರೆಂದರೆ, ಇವರ ಹೆಸರಿನಲ್ಲಿ ಇವರ ವಿದ್ಯಾರ್ಥಿಯಾಗಿದ್ದವರೊಬ್ಬರು ಒಂದಲ್ಲ ಎರಡಲ್ಲ ₹55 ಲಕ್ಷ ವೆಚ್ಚದಲ್ಲಿ ವಿವೇಕ ವಿದ್ಯಾಸಂಸ್ಥೆಗೆ ಟೆಕ್ನಾಲಜಿ ಸೆಂಟರ್ ಕಟ್ಟಿಸಿಕೊಟ್ಟಿದ್ದಾರೆ. ಇಂಟರಾಕ್ಟಿವ್ ಬೋರ್ಡಲ್ಲಿ ಕಾಣಿಸ್ತಾ ಇದೆ. ಇದು ಸೇಮ್ ಥಿಂಗು ನಮಗೆ ನಮ್ಮ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸುತ್ತೆ. ವಿವೇಕ ವಿದ್ಯಾಸಂಸ್ಥೆಯ ಅಮೃತ ಮಹೋತ್ಸವ ಇದರ ಸಮಾರಂಭ ಈಗಾಗಲೇ ಮುಗಿದಿದೆ. ಕಳೆದ 1 ವರ್ಷದಿಂದ ಹಲವು ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಹಲವಾರು ಯೋಜನೆಗಳು ಸಂಪನ್ನಗೊಂಡಿದೆ. ಅದರಲ್ಲಿ ಒಂದು ಮುಖ್ಯವಾದ ಒಂದು ಗುರುತರವಾದ ಯೋಜನೆ ನಮ್ಮ ಈ ಟೆಕ್ನಾಲಜಿ ಸೆಂಟರ್. ಇದನ್ನು ಕೊಡುಗೆಯಾಗಿ ನೀಡಿದವರು ಈ ಸಂಸ್ಥೆಯ ಹಿಂದಿನ ಹೆಮ್ಮೆಯ ವಿದ್ಯಾರ್ಥಿ, 1975ರ ಬ್ಯಾಚಿನ ವಿದ್ಯಾರ್ಥಿ ಬನ್ನಾಡಿ ನಾರಾಯಣಾಚಾರ್ಯ. ಇಂದು ಲೋಕಾರ್ಪಣೆಯಾದ ದಿವಂಗತ ಕಾರ್ಕಡ ರಾಮಚಂದ್ರ ಉಡುಪ ಸ್ಮಾರಕ ತಂತ್ರಜ್ಞಾನ ಕೇಂದ್ರ ಇದು ಹೇಗೆ ಬಂತು? ಇದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ. ಜಗದೀಶ್ ಅವರು ಹೇಳಿದ ಹಾಗೆ ನಾನು ಈ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಬರುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಂತೂ ನನ್ನ ತಾಯಿ ಕರ್ಕೊಂಡು ಬಂದು ಮಗನನ್ನು ಹೈಸ್ಕೂಲಿಗೆ ಸೇರಿಸಬೇಕು ಅಂತ. ರಾಮಚಂದ್ರ ಇದ್ದಿದ್ರು, ಅವ್ರ ಹತ್ರ ಕೇಳಿಕೊಳ್ಳು, ನನ್ನ ಮಗನಿಗೆ ಓದಲಿಕ್ಕೆ ಅಂತ ಮನಸ್ಸುಂಟು, ಆದರೆ ನನ್ನಲ್ಲಿ ಏನಿಲ್ಲ ಬಡಿಯ ಅಂತ ಹೇಳಿ. ಆಗ ಅವರು ನನ್ನ ಮಾರ್ಕ್ಸ್ ಕಾರ್ಡ್ ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿದರು. ಅಮ್ಮ, ನೀನೇನು ಹೆದರಬೇಡ, ಇಲ್ಲಿ ಅವನು ಓದುವವರೆಗೆ ನನ್ನ ಜವಾಬ್ದಾರಿ ಅಂತ ಹೇಳಿದರು. ಅವರು ಅಷ್ಟೇ ಅಲ್ಲ, ನಂತರ ನನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸ್ನಾತಕೋತ್ತರ ಪದವಿ ಮೈಸೂರಿನಲ್ಲಿ ಮಾಡಬೇಕಿತ್ತು. ಪುನಃ ಅಡಚಣೆಯಾಯಿತು. ಅವರ ಹತ್ರ ಬಂದಾಗ, ಸರ್ ನನಗೆ ಈ ರೀತಿ ಸೀಟ್ ಸಿಕ್ಕಿದೆ, ಮುಂದೆ ಹೋಗಲಿಕ್ಕೆ ಮನೆಯಲ್ಲಿ ಕಷ್ಟ ಅಂತ ಹೇಳಿದೆ. ಆಗ ಅವರು ಒಂದು ಲೆಟ್ರ್ ಬರೆದು ಕೊಟ್ಟರು, ವೈಸ್ ಚಾನ್ಸಲರ್ ಮೈಸೂರು ಯೂನಿವರ್ಸಿಟಿ. ಆ ಒಂದು ಲೆಟರ್ನಿಂದ ನನಗೆ ಅಲ್ಲಿನ ವಿದ್ಯಾಭ್ಯಾಸವು ಉಚಿತವಾಗಿ ಸಿಕ್ಕಿತು. ಅಂದರೆ ನನಗೆ ಇವರು ದೇವತಾ ಪುರುಷ, ನನಗೆ ಜೀವನ ಕೊಟ್ಟವರು. ನಾನು ತುಂಬ ಬಾರಿ ಎಣಿಸಿದ್ದೆ, ಹೇಗೆ ಇವರಿಗೆ ನಾನು ವಾಪಸ್ ಕೊಡುವುದು ಋಣ ಅಂತ. ನಾನು ಕೆಲಸ ಸಿಕ್ಕಿದಾಗ ಮನೆಗೆ ಹೋದೆ, ಸರ್ ನನಗೆ ಕೆಲಸ ಸಿಕ್ಕಿದೆ, ನೀವಷ್ಟು ಸಹಾಯ ಮಾಡಿದ್ರಿ, ನನಗೇನಾದರೂ ನಿಮಗೆ ಕೊಡಬೇಕಂತಿದೆ ಅಂತ. ನಾರಾಯಣ, ನೀನೇನು ಕೊಡೋದು ಬೇಡ, ನನಗೊಂದು ಇನ್ಶೂರೆನ್ಸ್ ಪಾಲಿಸಿ ಕೊಡು ಸಾಕು ಅಂತ. ಆ ಇನ್ಶೂರೆನ್ಸ್ ಪಾಲಿಸಿ ಸಹ ನನ್ನ ಭವಿಷ್ಯಕ್ಕಾಗಿ ಮಾಡಿದರು. ಅಂತಹ ಒಂದು ಅದ್ಭುತ ವ್ಯಕ್ತಿ. ನಂತರ ನನಗೆ 2017ರಲ್ಲಿ ರಿಟೈರ್ಮೆಂಟ್ ಆಯಿತು. ಡಿಸೆಂಬರ್ನಲ್ಲಿ ನಮ್ಮನ್ನು ಅಗಲಿದರು ನಮ್ಮ ಪ್ರಿನ್ಸಿಪಾಲ್ರು. ಆವಾಗ ನನಗೆ ಅನಿಸಿತು, ನಾನಿನ್ನು ಸುಮ್ಮನೆ ಕೂತ್ಕೊಳ್ಬಾರ್ದು, ವಿವೇಕ ಹೈಸ್ಕೂಲಿಗೆ ಹೋಗಿ ನನ್ನ ಅಳದಲ್ಲಿ ಹೇಳ್ಕೊಳ್ಬೇಕು, ನನ್ನ ಇಷ್ಟವನ್ನು ನೆರವೇರಿಸಲಿಕ್ಕೆ ಅವರನ್ನು ಕೇಳ್ಕೊಳ್ಬೇಕು ಅಂತ. ಕೊರೋನಾ ಬಂತು, ಪುನಃ ಆಗಲಿಲ್ಲ. ನಂತರ ನನ್ನ ಸಹಪಾಠಿ ಮಿತ್ರರಾದ ಚಂದ್ರಶೇಖರ್ನವರು, ನಿಮಗೆಲ್ಲ ಗೊತ್ತಿದೆ, ಈಸ್ ಎ ಯೂಟ್ಯೂಬರ್ KCNavada.com ಅಂತ. ಅವರಲ್ಲಿ ಒಂದು ಸೀರೀಸ್ ಆಫ್ ವಿಡಿಯೋ, ವಿವೇಕ ಹೈಸ್ಕೂಲ್ ಡೆವಲಪ್ಮೆಂಟ್ ಸಪೋರ್ಟೆಡ್ ಬೈ ಓಲ್ಡ್ ಸ್ಟೂಡೆಂಟ್ಸ್. ಆ ಸೀರೀಸ್ ಆಫ್ ವಿಡಿಯೋ ನೋಡಿದಾಗ ನನಗೆ ಮತ್ತೂ ಉತ್ತೇಜನ ಆಯಿತು. ಅವ್ರ ಹತ್ರ ಹೇಳಿದೆ, ಪ್ರಿನ್ಸಿಪಾಲ್ನಲ್ಲಿ ನೋಡಬೇಕು. ಹಾಗೂ ಇಲ್ಲಿ ಉಪನ್ಯಾಸಕರಾಗಿದ್ದ ನಮಗೆ ಪರಿಚಿತರು ಸಂಜೀವ ಅವರು, ಅವರಿಬ್ಬರನ್ನು ಸೇರಿ ನಾವು ನಮ್ಮ ಜಗದೀಶ್ ಅವರು ಪ್ರಿನ್ಸಿಪಾಲ್ ಹತ್ರ ಭೇಟಿಯಾಗಲಿಕ್ಕೆ ಹೋದೆವು. ನನ್ನ ವಿಷಯವನ್ನು ಹೇಳಿದೆ, ಅವರು ಸ್ವೀಕರಿಸಿದರು. ಆದರೆ ನಾನೊಂದು ಕಂಡೀಷನ್ ಕೊಟ್ಟೆ, ಸರ್ ಪ್ರಿನ್ಸಿಪಾಲ್ನ ಸ್ಮಾರಕ ಆಗಬೇಕು, ಅದರಿಂದ ಅಷ್ಟೇ ಅಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ನಾನು ಪಟ್ಟ ಕಷ್ಟ ನಮ್ಮ ವಿದ್ಯಾರ್ಥಿಗಳು ಅನುಭವಿಸಬಾರದು,
ಅವರಿಗೆ ಎಲ್ಲ ರೀತಿಯ ಸೌಲಭ್ಯ ಸಿಗುವಂತಿರಬೇಕು. ನಮ್ಮ ಹೆಚ್ಚಿನವರು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು, ಪಟ್ಟಣ ಪ್ರದೇಶದ ಆ ಸೌಲಭ್ಯ ಇರಲಿಕ್ಕಿಲ್ಲ. ಅವೆಲ್ಲ ನಮ್ಮ ವಿದ್ಯಾರ್ಥಿಗಳು ಸಿಗುವಂತಹ ಒಂದು ಯೋಜನೆ ಆಗಬೇಕು ಅಂತ ಹೇಳಿದೆ. ಅವರಿಗೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ನಮ್ಮ ರಾಮದೇವ ಇತಾಳ್ರು ಮತ್ತು ಮಂಜುನಾಥ ಉಪಾಧ್ಯಾಯರು ಇದ್ದಿದ್ರು. ನೋಡುವ ನಾವು ಗರ್ಲ್ಸ್ ಹೈಸ್ಕೂಲ್ ಡೆವಲಪ್ಮೆಂಟ್ ಅಂತಿದೆ, ಅದರಲ್ಲಿ ಏನಾದರೂ ಮಾಡ್ಬೋದು ಅಂತ. ನನಗೆ ಇವರ ಅಳುಕು ಗೊತ್ತಾಯಿತು. ನಾನು ಹೇಳಿದೆ, ನಾನು ಈ ಯೋಜನೆಗಾಗಿ ಇಷ್ಟು ಕೊಡ್ತೇನೆ ಅಂತ ಹೇಳಿದೆ. ಆವಾಗ ಮುಂದಿನ ಮೀಟಿಂಗ್ನಲ್ಲಿ ಈ ರೀತಿಯ ವ್ಯವಸ್ಥೆ ಎಲ್ಲ ನಮ್ಮ ವಿವೇಕಾದ ಪದಾಧಿಕಾರಿಗಳು, ಅಧ್ಯಕ್ಷರು ಇದ್ದಿದ್ದರು. ಅದರಲ್ಲಿ ನಾವು ಈ ರೀತಿ ಮಾಡೋಣ ಅಂತ ನಾವು ನಿರ್ಧಾರಕ್ಕೆ ಬಂದೆವು. ನಂತರ ಅದರ ಒಂದು ರೇಖಾಚಿತ್ರ ತಯಾರಾಯಿತು. ನಮ್ಮ ವಿವೇಕಾದ ಹಳೆ ವಿದ್ಯಾರ್ಥಿಗಳಾದ ಗೋಪಾಲ್ ಭಟ್ರು ಒಂದು ಸುಂದರವಾದ ರೇಖಾಚಿತ್ರ ಒಂದೇ ಇದರಲ್ಲಿ ನಮಗೆ ಒಪ್ಪಿಗೆ ಆಯಿತು. ಮುಂದೆ ಇದರ ಯೋಜನೆ ಪ್ರಾರಂಭವಾಗಿ ಈ ಸ್ಥಿತಿಗೆ ಬಂದಿದೆ. ಅದು ಹೇಳ್ಬೋದು, ಈಗ ಪ್ರಾರಂಭ ಆಗಿದ್ದು ಸುಮಾರು ಜುಲೈ 2023ರಲ್ಲಿ. ಆ ಬಿಲ್ಡಿಂಗ್ ಅನ್ನೋದು ಉದ್ಘಾಟನೆ ಆಯಿತು. ಅಮೃತ ಮಹೋತ್ಸವದ ಸಮಾರಂಭ ಡಿಸೆಂಬರ್ನಲ್ಲಿ ಆಗಿತ್ತು, ಆವಾಗ ಉದ್ಘಾಟನೆ ಆಯಿತು. ನಂತರ ಇಂಟೀರಿಯರ್ಸ್ ಮತ್ತು ಅದರ ಫೆಸಿಲಿಟೀಸ್ ಇವೆಲ್ಲ ಇನ್ನು ಕೆಲವೇ ತಿಂಗಳಲ್ಲಿ ಪೂರ್ತಿ ಮಾಡಿದ್ದು ಒಂದು ಅಮೋಘವಾದ ಕೆಲಸ ಅಂತ ನನ್ನ ಮನಸ್ಸಿಗೆ ಅಂತ ಇದೆ. ಅದಕ್ಕಾಗಿ ನಾನು ಪ್ರಿನ್ಸಿಪಾಲ್ರಾದ ಜಗದೀಶ್ ನಾವ್ರು ಹಾಗೂ ಅವರಿಗೆ ಸರಿಯಾದ ನಿದರ್ಶನ, ಸಮಯಕ್ಕೆ ಸರಿಯಾಗಿ ಬೇಕಾದ ಒಂದು ಡಿಸಿಷನ್ ಎಲ್ಲ ಆಡಳಿತ ವೃಂದದವರು, ಪ್ರಭಾಕರ್ ಮುಯ್ಯವರೆಲ್ಲ ಸೇರಿಕೊಟ್ಟಿದ್ದೇವೆ. ಹೀಗಾಗಿ ಈ ಯೋಜನೆಯಲ್ಲಿ ಸಂಪೂರ್ಣ ನಿಮ್ಮ ಸಹಕಾರ ಇದೆ. ನನಗೆ 101% ಯಾವ ರೀತಿ ಪ್ಲ್ಯಾನ್ ಮಾಡಿದೆಯೋ ಆ ರೀತಿಯಲ್ಲಿ ನನಗೆ ಇಂದು ನೋಡಲಿಕ್ಕಾಯಿತು. ತುಂಬ ಖುಷಿಯಾಯಿತು. ಧನ್ಯವಾದ ಸರ್. ಇನ್ನು ಈ ತಂತ್ರಜ್ಞಾನ ಕೇಂದ್ರ ಏನು ಅಂತ ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು. ಇದಕ್ಕೆ ಪ್ರೇರಣೆ ಈ ನಮ್ಮ ಮಂಜುನಾಥ ಉಪಾಧ್ಯಾಯರು ಕೊಟ್ಟ 2 ಪುಸ್ತಕಗಳು. ಒಂದು BV ಕೆದ್ಲಾಯರು ಈ ಸಂಸ್ಥೆಯ ಸಂಸ್ಥಾಪಕರಾದ KL ಕಾರಂತರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು. ಮತ್ತೊಂದು ಬೆಳಗೂರು ರಮೇಶ್ ಭಟ್ ಅವರು ಬರೆದ ಕಾರ್ಕಳ ರಾಮಚಂದ್ರ ಉಡುಪರ ಜೀವನ ಚರಿತ್ರೆ. ಅದರಿಂದ ನನಗೆ ಪ್ರೇರಣೆ ಏನಂದರೆ, ಆ ಸಮಯದಲ್ಲಿ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಯಾವ ರೀತಿಯ ಪ್ರಯತ್ನ ಮಾಡ್ತಿದ್ರು, ಯಾವ್ಯಾವ ಸಂದರ್ಭಗಳನ್ನು ಉಪಯೋಗಿಸ್ಕೊತಿದ್ರು, ಯಾವ ಒಂದು ಮೀಡಿಯಾವನ್ನು ಅವರಿಗೆ ಉಪಯೋಗ ಮಾಡ್ತಾಯಿದ್ರು, ಅದು ಒಂದು ನನಗೆ ಪ್ರೇರಣೆ ಕೊಡ್ತು. ಇನ್ನೊಂದು ನನ್ನ ಸ್ವಂತ ಅನುಭವ. ಅದು ನಾನು ಇಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ಬಂಡಾರ್ ಆರ್ಟ್ಸ್ ಕಾಲೇಜಿನಲ್ಲಿ ಡಿಗ್ರಿ ಮಾಡಿದೆ. ಆವಾಗ ಡಿಗ್ರಿ ಮಾಡಿದ ನಂತರ ಕೆಲಸ ಸಿಗುವುದಷ್ಟು ಸುಲಭ ಇರಲಿಲ್ಲ. ಅಲ್ಲಿ ಶಿಫಾರಸು, ಹಣ ಅದು ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಸರಿಯಾಗಿ ಈ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು. ನಮ್ಮ ಪ್ರಿನ್ಸಿಪಾಲ್ ಸಪೋರ್ಟ್ ಮಾಡಿದರು. ಅಲ್ಲಿ ನಾನು ನೋಡಿದ್ದು ಈ ಕಾಂಪಿಟೇಟಿವ್ ಎಕ್ಸಾಮ್ ಕೆಲಸಕ್ಕಾಗಿ ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಿದ್ರು. ಕೆಲಸ ಹಲವರಿಗೆ ಸಿಕ್ಕಿತ್ತು. ಅದನ್ನು ನೋಡಿ ನನಗೆ ನಾನು ಯಾಕೆ ಮಾಡಬಾರ್ದು ಅನ್ನೋದು. ನಾನು ಗುರಿ ಇಟ್ಟುಕೊಂಡೆ ಇಂಡಿಯನ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಪಾಸ್ ಮಾಡಬೇಕಂತ. ನಮ್ಮ ಹರಿಕೃಷ್ಣ ಮಯ್ಯವರು ಪಾಸ್ ಮಾಡಿದಂತೆ. ಆದರೆ ನಾನು 3 ಪ್ರಯತ್ನ ಮಾಡಿದರೆ ಒಂದರಲ್ಲಿ ಪ್ರಿಲಿಮಿನರಿ ಪಾಸ್ ಆಯಿತು. ನಂತರ 3 ಪ್ರಯತ್ನ ಮಾತ್ರ ಲಾಸ್ಟ್ನಲ್ಲಿ ನನಗೆ ಮೇನ್ ಎಕ್ಸಾಮ್ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಏನು? ನನ್ನ ತಡವಾದ ನಿರ್ಧಾರ. ಈ ಒಂದು ಗುರಿ ಸುಮ್ಮನೆ ಕೊನೆ ಗಳಿಗೆಯಲ್ಲಿ ಸಿಗೋಲ್ಲ. ನನಗನಿಸ್ತು ನನ್ನ ತಳಪಾಯ
ಅಂದರೆ ಸಾಧಾರಣ ಎಲಿಮೆಂಟ್ರಿ ಸ್ಕೂಲಲ್ಲಿರುವಾಗ ನಮ್ಮ ಬಾಲ್ಯದಲ್ಲಿ ಹೈಸ್ಕೂಲಿಗೆ ಬರುವಾಗ ಟೀನೇಜ್ ನಮಗೆ ಅರ್ಥವಾಗುವ ಒಂದು ಘಟ್ಟಕ್ಕೆ ಬಂದಿರ್ತೀವಿ. ನಾವು ಯಾವ ಎಕ್ಸಾಮ್ ನೋಡಿದ್ರು ಅದರಲ್ಲಿ ಬರುವುದು ಬೇಸಿಕ್ 8 to 12. ಇದರಲ್ಲಿ ನೀವು ಫೌಂಡೇಶನ್ ಗಟ್ಟಿಯಾಗಿದ್ದರೆ ನೀವು ಖಂಡಿತ ಸಫಲರಾಗ್ತೀರಿ. ನಾನು ಅದನ್ನು ಮಾಡಲಿಲ್ಲ. ಆ ಒಂದು ಮನಸ್ಸು ದೃಢ ನಿರ್ಧಾರ ನಮ್ಮಲ್ಲಿ ಆವಾಗ ಇರಲಿಲ್ಲ. ಯಾಕೆ? ವಾತಾವರಣ ಹಾಗಿತ್ತು, ನಮಗೆ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ. ಇವೆಲ್ಲ ಕಾರಣ. ಆ ಒಂದು ಕೊರತೆ ನಮ್ಮ ಮಕ್ಕಳಿಗೆ ಆಗಬಾರ್ದು. ಅವರಿಗೆ ಈ ವಿದ್ಯಾಭ್ಯಾಸ ಪ್ರತಿಭಾ ಪುರಸ್ಕಾರ ಅನೇಕರು ಬಂದಿದ್ದೀರಿ, ಹೆತ್ತವರ ಜೊತೆ ಡಿಸ್ಟಿಂಕ್ಷನ್ ಇದ್ದೀರಿ. ಅದಲ್ಲದೆ ಈಗ ನಿಮ್ಮ ಜೊತೆಗೆ ಇಲ್ಲದವರು ನಿಮ್ಮ ಸಹಪಾಠಿಗಳಿದ್ದಾರೆ, ಅವರಿಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಅವರು ಇಂತಹ ಒಂದು ಸೌಲಭ್ಯವನ್ನು ಉಪಯೋಗಿಸಿಕೊಂಡರೆ ಅವರ ಮಟ್ಟವನ್ನು ಏರಿಸಬಹುದು, ನಾವು ಜಯಿಸಬಹುದು ಅನ್ನುವ ಒಂದು ಅನುಭವ ನನಗಾಯಿತು. ಆ ರೀತಿ ನಾನು ಮ್ಯಾನೇಜ್ಮೆಂಟ್ ಮುಂದೆ ಈ ರೀತಿಯ ಒಂದು ಯೋಜನೆಯ ಒಂದು ಚೌಕಟ್ಟನ್ನು ತಯಾರಿಸಿದೆವು. ಅದಕ್ಕೆ ಸಹಾಯ ಮಾಡಿ ಬಂದವರು ಉಡುಪಿಯ ಸಿಸ್ಕಾಮ್ ಕಂಪ್ಯೂಟರ್ ಸರ್ವಿಸಸ್ ವಾದಿರಾಜ್ ಆಚಾರ್ ಇವರು, ಹಾಗೂ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಲ್ಲಿಯ ಡೈರೆಕ್ಟರ್ ಫ್ಯಾಕಲ್ಟಿ, ಅದರಲ್ಲಿ ಮುಖ್ಯವಾಗಿ ಮೋಹನ್ ದಾಸ್ ಪೈ ಅವರು ನಮ್ಮೊಂದಿಗಿದ್ದು ಎಲ್ಲ ಟೆಕ್ನಿಕಲ್ ಸಪೋರ್ಟ್, ಇದು ಯಾವ ರೀತಿ ಬರಬೇಕು, ಹೇಗೆ ಬಂದರೆ ಉಪಯೋಗ ಆಗುತ್ತೆ, ನಮ್ಮೊಟ್ಟಿಗಿದ್ದು ಅನೇಕ ಮೀಟಿಂಗ್ಗಳನ್ನು ಮಾಡಿ ಅವರು ಅಲ್ಲಿ ಅವರ ಕೇಂದ್ರದಲ್ಲಿ ಡೆಮಾನ್ಸ್ಟ್ರೇಷನ್ ಕೊಟ್ಟು ನಮ್ಮನ್ನು ಕನ್ವಿನ್ಸ್ ಮಾಡಿದರು. ಹಾಗಾಗಿ ನಾವು ಈ ಸ್ಥಿತಿಗೆ, ಈ ರೀತಿಯ ಒಂದು ಮಟ್ಟಕ್ಕೆ ಇಂದು ನೀವೆಲ್ಲ ನೋಡಿದ ಹಾಗೆ, ನೋಡಿದ್ದವ್ರು ಮುಂದೆ ನೋಡ್ಬೋದು, ಈ ಒಂದು ವ್ಯವಸ್ಥೆಯನ್ನು ಮಾಡಲು ಸಾಧ್ಯವಾಯಿತು. ಅದಕ್ಕೆ ನಾನು ಅವರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.